ಘಟನೆ ಉಮೇಶ್ ಮೇಟಿ ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ. ಇಬ್ಬರಿಗೂ ಕೂಡ ಈಗ ಟಿಕೆಟ್ ಫೈನಲ್ ಆಗಿರೋದು. ಕಾಂಗ್ರೆಸ್ನಲ್ಲಿದ್ದಂತ ಗೊಂದಲ, ಅಸಮಾಧಾನ ಎಲ್ಲವೂ ಮೀರಿದಂತೆ ಈಗ ಸಮರ್ಥ್ ಹಾಗೂ ಉಮೇಶ್ ಮೇಟಿ ಇಬ್ಬರಿಗೂ ಕೂಡ ಕಾಂಗ್ರೆಸ್ನ ಟಿಕೆಟ್ ಈಗ ಫೈನಲ್ ಆಗಿದೆ. ಸುರ್ಜೇವಾಲಾ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡಿದ್ರು. ಗೊಂದಲಗಳನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳಾಯಿತು. ಆಕಾಂಕ್ಷಿಗಳು ಬಹಳಷ್ಟಿದ್ರು. ಅದರ ಜೊತೆಯಲ್ಲಿ ಕೇಳಿಬಂದಂತ ಹೆಸರುಗಳು ಕೂಡ ಬಹಳಷ್ಟಿದ್ವು. ಈಗ ಕಾಂಗ್ರೆಸ್ ಅಧಿಕೃತವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಉಮೇಶ್ ಮೇಟಿ ಹಾಗೂ ಸಮರ್ಥ್ ಇಬ್ಬರಿಗೂ ಕೂಡ ಟಿಕೆಟ್ ಈಗ ಕನ್ಫರ್ಮ್ ಆಗಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಈಗ ಘೋಷಣೆ ಆಗಿದೆ. ಅಧಿಕೃತವಾಗಿ ಘೋಷಣೆಯೊಂದು ಬಾಕಿ ಇತ್ತು. ಅಧಿಕೃತ ಹೆಸರುಗಳು ಘೋಷಣೆ ಆಗಿರಲಿಲ್ಲ. ಆದರೆ ಎಲ್ಲಾ ಊಹಾಪೋಹ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗಿತ್ತು. ಸಮರ್ಥ್ ಈಗಾಗಲೇ ಡಾಕ್ಯುಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ದೀವಿ ನೋಡಿ. ಉಪಚುನಾವಣೆಗೆ ಅಭ್ಯರ್ಥಿಗಳನ್ನ ಈಗ ಘೋಷಿಸಿದೆ. ಎಐಸಿಸಿಯಿಂದ ಕೆಪಿಸಿಸಿ ವತಿಯಿಂದ ಈಗ ಎಐಸಿಸಿ ವತಿಯಿಂದ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಲಾಗಿರೋದು. ಉಪಚುನಾವಣೆಗೆ 2 ಹೆಸರುಗಳನ್ನ ಈಗ ಕನ್ಫರ್ಮ್ ಮಾಡಲಾಗಿದೆ. ಉಮೇಶ್ ಮೇಟಿ ಹಾಗೂ ಸಮರ್ಥ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಯಾವ ಆಧಾರದಲ್ಲಿ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ ಅನ್ನುವಂಥ ಒಂದಷ್ಟು ಮಾತುಗಳಿದ್ವು. ಕುಟುಂಬ ರಾಜಕಾರಣಕ್ಕೆ ಈ ಬಾರಿ ಆದರೂ ಬ್ರೇಕ್ ಹಾಕಲಾಗುತ್ತಾ, ಕಾಂಗ್ರೆಸ್ನಿಂದ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ವು. ಅದರ ನಂತರದಲ್ಲಿ ಎದ್ದಂಥ ಒಂದಷ್ಟು ಗೊಂದಲಗಳು, ಅಪಸ್ವರಗಳು, ಅಸಮಾಧಾನಗಳು ಇದೆಲ್ಲವೂ ಕೂಡ ಈಗ ಬಗೆಹರಿದಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಕೊನೆಗೂ ಕೂಡ ಉಮೇಶ್ ಮೇಟಿ ಹಾಗೂ ಸಮರ್ಥ್ ಇಬ್ಬರು ಕೂಡ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಡೀಟೇಲ್ಸ್ ಏನಿದೆ, ಯಾವ ಆಧಾರದ ಮೇಲೆ ಈಗ ಕಾಂಗ್ರೆಸ್ ಟಿಕೆಟ್ ಕೊಡ್ತು ಅಂತ? ಅಶ್ವಿನಿ, ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕಗ್ಗಂಟಾಗಿತ್ತು. ಯಾಕಂತ ಹೇಳಿದ್ರೆ ಬಾಗಲಕೋಟೆ ಉಪಚುನಾವಣೆ ವಿಚಾರಕ್ಕೆ ಸಂಬಂಧದಲ್ಲಿ ಅಲ್ಲಿ ಮೇಟಿ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋಂತ ಚುನಾವಣಾ ಉಸ್ತುವಾರಿ ಸಮಿತಿ ಮಾಡಿತ್ತು. ಅದರ ಜೊತೆಗೆ ಎಂ ಸಿದ್ದರಾಮಯ್ಯನವರು ಕೂಡ ಅದನ್ನ ಮನಸ್ಸು ಮಾಡಿದ್ರು. ಹಾಗಾಗಿ ಹೆಚ್ಚಿನ ರೀತಿಯ ತಲೆನೋವು ಇರಲಿಲ್ಲ. ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಾಕಷ್ಟು ಜಟಾಪಟಿ ನಡೆದಿತ್ತು. ಯಾಕೆ ಕಾರಣ ಏನಂತಂದು ಹೇಳಿದ್ರೆ, ಸ್ಥಳೀಯವಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಮತ ಏನಿದೆ ಅಲ್ಲಿ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಅಲ್ಪಸಂಖ್ಯಾತರಿಗೆ ಮನೆ ಹಾಕಬೇಕು ಅನ್ನೋ ಒತ್ತಾಯಗಳು ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಇದಕ್ಕೆ ಅನೇಕ ಸುತ್ತಿನ ಮೊನ್ನೆ 2 ಸುತ್ತಿನ ಸಭೆ ಆಗಿತ್ತು. ನಿನ್ನೆನೂ ಕೂಡ ತಡರಾತ್ರಿಯೂ ಕೂಡ ಒಂದು ರೀತಿ ಇಬ್ಬರನ್ನೂ ಕೂಡ ಮುಸ್ಲಿಂ ಸಮುದಾಯವನ್ನು ಕೂಡ ಮನವೊಲಿಸುವಂತ ಒಂದಷ್ಟು ಪ್ರಯತ್ನವೂ ಕೂಡ ನಿನ್ನೆ ತಡರಾತ್ರಿಯೂ ಕೂಡ ನಡೀತು. ಇದೀಗ ಅಂತಿಮವಾಗಿ ಸಮರ್ಥ್ ಶಾಮನೂರ್ ಅವ್ರಿಗೂ ಕೂಡ ಪ್ರಶ್ನೆಯನ್ನ ಈಗ ಅಲ್ಲಿ ಚಾಲೆಂಜ್ ಆಗಿರುವಂತದ್ದು ಏನಂತಂದು ಹೇಳಿದ್ರೆ, ಅಲ್ಪಸಂಖ್ಯಾತ ಸಮುದಾಯವನ್ನ ಯಾವ ರೀತಿ ಮನವೊಲಿಸ್ತಾರೆ ಸ್ಥಳೀಯವಾಗಿ. ಇಲ್ಲಿ ರಾಜ್ಯ ನಾಯಕರನ್ನ ಮನವೊಲಿಸಿದ್ದಾಗಿದೆ, ಆದ್ರೆ ಸ್ಥಳೀಯವಾಗಿ ಯಾವ ರೀತಿ ಮನವೊಲಿಸ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಅಶ್ವಿನಿ, ಹನುಮಂತು, ಇದರ ಜೊತೆಯಲ್ಲಿ ಸಾದಿಕ್ ಪೈಲ್ವಾನ್ ಕೂಡ ಬಿ ಫಾರಂ ಇಲ್ಲದೇನೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಅಲ್ಪಸಂಖ್ಯಾತರ ಎಲ್ಲೊಂದ್ ಕಡೆ ವಿರುದ್ಧವನ್ನ ಕಟ್ಕೊಂಡಿತ ಕಾಂಗ್ರೆಸ್ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಮುಂದಿನ ನಡೆ ಏನಿರುತ್ತೆ ಹಾಗಾದ್ರೆ ಮುಸ್ಲಿಂ ನಾಯಕರದ್ದು ಅನ್ನೋ ಪ್ರಶ್ನೆ ಇದೆ. ಅಶ್ವಿನಿ, ಇಲ್ಲಿ ಸಭೆಯಲ್ಲಿ ಪ್ರಮುಖವಾಗಿ ಮುಸ್ಲಿಂ ನಾಯಕರು ವರ್ಸಸ್ ಲಿಂಗಾಯತ್ ನಾಯಕರು ಅನ್ನುವಂತ ಒಂದು ರೀತಿ ಮಾತಿನ ಚಕಮಕಿಯೂ ಕೂಡ ನಡೀತು. ಕಾರಣ ಏನಂತಂದು ಹೇಳಿದ್ರೆ, ಮೊದಲಿಂದನೂ ಕೂಡ ದಿವಂಗತ ಶಾಮನೂರ್ ಶಿವಶಂಕರಪ್ಪ ಅವರನ್ನ ನಾವು ಬೆಂಬಲಿಸ್ತಾ ಬಂದಿದ್ದೀವಿ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ನಮ್ದೇ ಮುಸ್ಲಿಂ ಮತಗಳೇ ಇರುವಂತ ಕಾರಣಕ್ಕಾಗಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂತ ವಾದವನ್ನ ಸಚಿವ ಜಮೀರ್ ಅಹಮದ್ ಅವರು, ರಹೀಂ ಖಾನ್ ಹಾಗೂ ರಿಜ್ವಾನ್ ಅರ್ಷದ್ ಸೇರಿದಂತೆ ತನ್ವೀರ್ ಸೇಠು, ಸಲೀಂ ಅಹಮದ್ ಅವರೆಲ್ಲರೂ ಕೂಡ ವಾದವನ್ನ ಮಂಡಿಸಿದ್ರು. ಆ ವಾದದ ಸಂದರ್ಭದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೂ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಮುಖವಾದಂತ ವಾದವನ್ನ ಮಂಡಿಸಿದ್ರು. ಕಾರಣ ಏನಂತಂದು ಹೇಳಿದ್ರೆ, ಈಗಾಗ್ಲೇನೆ ಮಲ್ಲಿಕಾರ್ಜುನ್ ಇವರು ಈಶ್ವರ್ ಖಂಡ್ರೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಈಗಾಗ್ಲೇನೆ ಮೇಟಿ ಕುಟುಂಬಕ್ಕೆ ಕೊಡಲಾಗಿದೆ, ಇಲ್ಲೂ ಕೂಡ ಕುಟುಂಬಕ್ಕೆ ಕೊಟ್ರೆ ಅನುಕೂಲ. ಅದ್ರ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ಅಧ್ಯಕ್ಷರಾಗಿ, ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಸಮಾಜ ಸರ್ಕಾರದ ನಡುವೆ ಅನೇಕ ರೀತಿಯ ಒಂದಷ್ಟು ಬಾಂಧವ್ಯಗಳನ್ನು ಬೆಸಲಿಕ್ಕೆ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇದು ಬೈ ಎಲೆಕ್ಷನ್ ಆಗಿರುವಂತ ಕಾರಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂತ ವಾದವನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಇಟ್ಟಿದ್ರು. ಜೊತೆಗೆ ನಿನ್ನೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಜೊತೆ ಒಂದು ಮಾತುಕತೆಯನ್ನ ನಡೆಸಿದ್ರು. ಹಾಗಾಗಿನೇ ಅವಕಾಶ ಮಾಡಿಕೊಡ್ಲಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈಗ ಮುಸ್ಲಿಂ ಅಲ್ಪಸಂಖ್ಯಾತ ನಾಯಕರನ್ನ, ಸಚಿವರನ್ನು ಕೂಡ, ಶಾಸಕರನ್ನು ಕೂಡ ನಿನ್ನೆ ಕರೆದುಕೊಂಡು ಮಾತನಾಡಿರುವಂತದ್ದು. ನಾವು ಬರುವಂತಹ ದಿನಗಳಲ್ಲಿ ಒಂದಷ್ಟು ಭರವಸೆಯನ್ನ ಕೊಡಬಹುದು. ಜೊತೆಗೆ ರಾಜ್ಯಸಭಾ MLC ಅನ್ನುವಂತ ಮುಂದೆ ಆಯ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಪರಿಗಣಿಸಬೇಕು ಅನ್ನೋಂತ ಒಂದಷ್ಟು ಬೇಡಿಕೆಗಳನ್ನು ಕೂಡ ಅಲ್ಪಸಂಖ್ಯಾತ ಸಚಿವರು, ಶಾಸಕರೆಲ್ಲರೂ ಕೂಡ ಇಟ್ಟಿರುವಂತದ್ದು. ಅದಕ್ಕೆ ಪರಿಗಣಿಸುವ ಒಂದಷ್ಟು ಭರವಸೆ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ
ಆಗ್ತಾರಂಥದ್ದು. ಆದ್ರೆ ಇಲ್ಲಿ ರಾಜ್ಯ ನಾಯಕರು ಏನೋ ಒಂದಷ್ಟು ತೀರ್ಮಾನ ಆಯ್ತು, ಮನವೊಲಿಕೆ ಆಯ್ತು. ಆದ್ರೆ ಸ್ಥಳೀಯವಾಗಿಯೂ ಕೂಡ ಈಗ ಮನವೊಲಿಸುವಂತ ಟಾಸ್ಕ್ ಕೂಡ ಈಗ ಸಚಿವರ ಹೆಗಲಿಗಿದೆ. ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ ಅಶ್ವಿನಿ. ಆಲ್ ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಾಗಲಕೋಟೆ ಕೈ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ, ಹಾಗೆ ದಾವಣಗೆರೆ ದಕ್ಷಿಣ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರ್, ಇಬ್ಬರಿಗೂ ಕೂಡ ಟಿಕೆಟ್ ಫೈನಲ್ ಆಗಿದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಸಚಿವ ಜಮೀರ್ ಅಹಮದ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನಡೆಸಿದ್ರು, ರಾಜೀನಾಮೆ ಹಂತಕ್ಕೂ ಕೂಡ ಹೋಗಿತ್ತು. ಆದರೆ ಸುರ್ಜೇವಾಲಾ ಎಂಟ್ರಿ ಆದ ನಂತರದಲ್ಲಿ ಅದ್ಯಾವುದಕ್ಕೂ ಮಹತ್ವವನ್ನು ಕೊಡದೆ ಮತ್ತೆ ಅದೇ ಕುಟುಂಬದಲ್ಲಿ ಟಿಕೆಟ್ ಅನ್ನ ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಠಲ್, ಸಾಕಷ್ಟು ಗೊಂದಲಗಳ ನಡುವೆ ಈಗ 2 ಟಿಕೆಟ್ಗಳನ್ನ ಕನ್ಫರ್ಮ್ ಮಾಡಲಾಗಿದೆ. ಇದು ಕಾಂಗ್ರೆಸ್ ಪಾಲಿಗೆ ಬರವಾಗುತ್ತೋ ಶಾಪ ಆಗುತ್ತೋ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಅಲ್ಪಸಂಖ್ಯಾತರ ವಿರೋಧವನ್ನ ಕಟ್ಟಿಕೊಳ್ಳುವಂತ ಪರಿಸ್ಥಿತಿ, 85,000 ಅಲ್ಪಸಂಖ್ಯಾತರ ಮತ ಇದೆ. ಇದು ಕೈತಪ್ಪಿ ಹೋಗುವಂತ ಭೀತಿ ಈಗ ಕಾಡ್ತಾ ಇದೆ. ವಿಠಲ್, ಖಂಡಿತ ಅಶ್ವಿನಿ, ಏನಂತಂದ್ರೆ ಪ್ರಮುಖವಾಗಿ ಹೈಕಮಾಂಡ್ ಎಲ್ಲೊಂದ್ ಕಡೆಗೆ ಮತ್ತೆ ಶಾಮನೂರ್ ಕುಟುಂಬಕ್ಕೆ ಮನೆ ಹಾಕುವಂತ ಕೆಲಸ ಮಾಡುತ್ತೆ. ಯಾಕಂದ್ರೆ ಸಾಕಷ್ಟು ಅಲ್ಪಸಂಖ್ಯಾತರ ವಿರೋಧ ಹೋಯ್ತಾಗಿದೆ. ಈ ಬಾರಿ ಸ್ಪರ್ಧೆಗೆ ನಮಗೆ ಅವಕಾಶ ಕೊಡಬೇಕು, ನಮಗೆ ಒಂದು ಟಿಕೆಟ್ ಅನ್ನ ನೀಡಬೇಕಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರು ಮಾಡಿದ್ರು. ಸಾಕಷ್ಟು ಸಭೆಗಳು ಸಹ ಮಾಡಿದ್ರು. ಜಮೀರ್ ಅಹಮದ್ ಅವರ ಮೂಲಕ ಹೈಕಮಾಂಡ್ ಮೇಲೆ ಸಾಕಷ್ಟು ಲಾಬಿ ಮಾಡುವಂತ ಕೆಲಸ ಮಾಡಿದ್ರು. ದೆಹಲಿ ಮಟ್ಟದಲ್ಲೂ ಸಹ ಸಾಕಷ್ಟು ಈ ವಿಚಾರ ಸದ್ದನ್ನ ಮಾಡಿತ್ತು. ಆದ್ರೆ ಎಲ್ಲೋ ಒಂದು ಕಡೆಗೆ ಅಳದು ತೂಗಿ ಈಗ ಮತ್ತೆ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಅಂತಿಮ ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿರುವಂತದ್ದು ಘಟನೆ. ಉಮೇಶ್ ಮೇಟಿ ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ. ಇಬ್ಬರಿಗೂ ಕೂಡ ಈಗ ಟಿಕೆಟ್ ಫೈನಲ್ ಆಗಿರೋದು. ಕಾಂಗ್ರೆಸ್ನಲ್ಲಿದ್ದಂತ ಗೊಂದಲ, ಅಸಮಾಧಾನ ಎಲ್ಲವೂ ಮೀರಿದಂತೆ ಈಗ ಸಮರ್ಥ್ ಹಾಗೂ ಉಮೇಶ್ ಮೇಟಿ ಇಬ್ಬರಿಗೂ ಕೂಡ ಕಾಂಗ್ರೆಸ್ನ ಟಿಕೆಟ್ ಈಗ ಫೈನಲ್ ಆಗಿದೆ. ಸುರ್ಜೇವಾಲಾ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡಿದ್ರು. ಗೊಂದಲಗಳನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳಾಯಿತು. ಆಕಾಂಕ್ಷಿಗಳು ಬಹಳಷ್ಟಿದ್ರು. ಅದರ ಜೊತೆಯಲ್ಲಿ ಕೇಳಿಬಂದಂತ ಹೆಸರುಗಳು ಕೂಡ ಬಹಳಷ್ಟಿದ್ವು. ಈಗ ಕಾಂಗ್ರೆಸ್ ಅಧಿಕೃತವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಉಮೇಶ್ ಮೇಟಿ ಹಾಗೂ ಸಮರ್ಥ್ ಇಬ್ಬರಿಗೂ ಕೂಡ ಟಿಕೆಟ್ ಈಗ ಕನ್ಫರ್ಮ್ ಆಗಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಈಗ ಘೋಷಣೆಯಾಗಿದೆ. ಅಧಿಕೃತವಾಗಿ ಘೋಷಣೆಯೊಂದು ಬಾಕಿ ಇತ್ತು. ಅಧಿಕೃತ ಹೆಸರುಗಳು ಘೋಷಣೆ ಆಗಿರಲಿಲ್ಲ. ಆದರೆ ಎಲ್ಲ ಊಹಾಪೋಹ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗಿತ್ತು. ಸಮರ್ಥ ಈಗಾಗಲೇ ಡಾಕ್ಯುಮೆಂಟ್ಸ್ ಅನ್ನ ಗಮನಿಸ್ತಾ ಇದೀವಿ ನೋಡಿ. ಉಪಚುನಾವಣೆಗೆ ಅಭ್ಯರ್ಥಿಗಳನ್ನ ಈಗ ಘೋಷಿಸಿದೆ. ಎಐಸಿಸಿಯಿಂದ, ಕೆಪಿಸಿಸಿ ವತಿಯಿಂದ ಈಗ ಎಐಸಿಸಿ ವತಿಯಿಂದ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಲಾಗಿರೋದು. ಉಪಚುನಾವಣೆಗೆ 2 ಹೆಸರುಗಳನ್ನ ಈಗ ಕನ್ಫರ್ಮ್ ಮಾಡಲಾಗಿದೆ. ಉಮೇಶ್ ಮೇಟಿ ಹಾಗೂ ಸಮರ್ಥ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಯಾವ ಆಧಾರದಲ್ಲಿ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ ಅನ್ನುವಂಥ ಒಂದಷ್ಟು ಮಾತುಗಳಿದ್ವು. ಕುಟುಂಬ ರಾಜಕಾರಣಕ್ಕೆ ಈ ಬಾರಿ ಆದರೂ ಬ್ರೇಕ್ ಹಾಕಲಾಗುತ್ತಾ, ಕಾಂಗ್ರೆಸ್ನಿಂದ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ವು. ಅದರ ನಂತರದಲ್ಲಿ ಎದ್ದಂಥ ಒಂದಷ್ಟು ಗೊಂದಲಗಳು, ಅಪಸ್ವರಗಳು, ಅಸಮಾಧಾನಗಳು ಇದೆಲ್ಲವೂ ಕೂಡ